ಹಾಯ್ ಎವ್ರಿವನ್. ನಾವು ವಿಶಾಖಪಟ್ಟಣಮಿಂದ ಪೂರಿಗೆ ವಯಾ ಭುವನೇಶ್ವರ್ ಮೂಲಕ ನಮ್ಮ ಜರ್ನಿಯನ್ನು ಪ್ರಾರಂಭಿಸಿದೆವು. ನೈಟ್ 8:30ಗೆ ವೈಜಾಗಿಂದ ಪ್ರೈವೇಟ್ ಬಸ್ಗೆ ಹೋದವು. ಮಾರ್ನಿಂಗ್ 6:30ಗೆಲ್ಲ ನಾವು ಭುವನೇಶ್ವರ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ರೀಚ್ ಆದ್ವಿ. ನೋಡ್ತಾ ಇರ್ಬೋದು, ಇದು ಭುವನೇಶ್ವರ್ ಪ್ರೈವೇಟ್ ಬಸ್ ಸ್ಟ್ಯಾಂಡು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ 3ರಿಂದ 4 ಗೇಟ್ ಇದ್ದಾವೆ. ನಾವು 3rd ಗೇಟಿಂದ ಎಂಟ್ರಿ ಕೊಟ್ವಿ. ಬಸ್ ಸ್ಟ್ಯಾಂಡ್ ಅಂತೂ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಏರ್ಪೋರ್ಟ್ ಥರ ಫೀಲ್ ಆಗ್ತಾ ಇತ್ತು ನಮಗೆ. ಬಸ್ ಸ್ಟ್ಯಾಂಡ್ ಒಳಗಡೆ ಒಡಿಸ್ಸಾ ಹಿಸ್ಟಾರಿಕಲ್ ಪಿಕ್ಚರ್ಸ್ನೆಲ್ಲ ಡೆಕೋರೇಟಿವ್ ಆಗಿ ಗೋಡೆಗಳ ಮೇಲೆ ಅಂಟಿಸಿದ್ರು. ಸೇಮ್ ಗ್ಲಾಸ್ ಹೌಸ್ ಥರನೇ ಕಾಣಿಸ್ತಾ ಇತ್ತು ನೋಡಲಿಕ್ಕೆ. ಇದು ನಮ್ಮ ಪಾಪುದು ಫಸ್ಟು ರಾಜ್ಯದ ಜರ್ನಿ ಆಗಿತ್ತು. ನೋಡ್ತಾ ಇರ್ಬೋದು, ಪೂರಿಗೆ ಹೋಗೋ ಎಲ್ಲ ಬಸ್ಸು ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ನಾವು ಬಸ್ ಬುಕ್ ಮಾಡ್ಕೊಂಡ್ವಿ. ಇದು ಬುಕ್ ಮಾಡಿರೋ ಬಸ್ಸನ್ನೇ ನಾನು ತೋರಿಸ್ತಾ ಇರೋದು, ಆದರೂ ರಶ್ ಇತ್ತು. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ಪೂರಿ ರೀಚ್ ಆಗಲಿಕ್ಕೆ ಹೋಗ್ತಾ ಇದ್ದೀವಿ. ಜಗನ್ನಾಥನ ದರ್ಶನ ಮಾಡೋದಕ್ಕೆ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಫೈನಲಿ ನಾವು 9:30ಗೆ ಪೂರಿ ರೀಚ್ ಆದ್ವಿ. ರೂಮ್ ಬುಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಟೆಂಪಲ್ ರಶ್ ಇರುತ್ತೆ ಅಂತ ಬೀಚ್ ಸೈಡ್ ಹೋದ್ವಿ. ಇದು ಬಂಗಾಳ ಕೊಲ್ಲಿಯ ಸಮುದ್ರ ತೀರ. ಈ ಬೀಚ್ಗೆ ಗೋಲ್ಡನ್ ಬೀಚ್ ಅಂತಲೇ ನೇಮ್ ಇದೆ. ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಆ ಬೀಚ್ ಕೂಡ ಸುತ್ತಮುತ್ತ. ನಿಮಗೆ ಗೊತ್ತಿರ್ಬೋದು, ಬೀಚ್ ಸುತ್ತಮುತ್ತ ಒಂದು ವೆದರ್ ಹೇಗಿರುತ್ತೆ ಅಂತ. ಅದನ್ನು ಚಿಲ್ ಮಾಡಿದವ್ರಿಗೆ ಗೊತ್ತು. ನಾವಂತೂ ಅಲ್ಲಿ ಹೋದ್ಮೇಲೆ ನಮ್ಮ ಪಾಪು ಜೊತೆಗೆ ತುಂಬಾ ಎಂಜಾಯ್ ಮಾಡಿದೆ. ಅವನಿಗೆ ಮೊದಲ ಬೀಚ್ ಆಗಿರೋದ್ರಿಂದ ಸ್ವಲ್ಪ ಭಯ ಇತ್ತು ನೀರಲ್ಲಿ ಆಟ ಆಡಲಿಕ್ಕೆ. ಅಲೆಗಳು ಕೂಡ ಜಾಸ್ತಿ ಬರ್ತಾ ಇರೋದ್ರಿಂದ ನಮಗೂ ತುಂಬ ಮುಂದೆ ಹೋಗಲಿಕ್ಕೆ ಭಯ ಆಗ್ತಿತ್ತು. ಹಾಗಾಗಿ ನಾವು ತುದಿಲೇ ನಿಂತ್ಕೊಂಡು ಆಟ ಆಡಿದ್ವಿ, ಹಾಗೆ ವೀಡಿಯೋಗಳೆಲ್ಲ ಮಾಡ್ಕೊಂಡ್ವಿ. ಇದು ಗೊತ್ತಿರ್ಬೋದು ನಿಮಗೆ, ಇಲ್ಲಿ ಮಾರ್ನಿಂಗು ಸನ್ರೈಸು ಮತ್ತು ಸನ್ಸೆಟು ನೋಡಲಿಕ್ಕೆ ತುಂಬಾ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಆಟ ಆಡಿಕೊಂಡು ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಮಧ್ಯಾಹ್ನ ಊಟ ಮಾಡಿಕೊಂಡು ಟೆಂಪಲ್ ನೋಡಲಿಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಆದ್ವಿ. ಫೈನಲಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೊಬೈಲು ಮತ್ತು ಚಪ್ಪಲ್ಸ್ ಎಲ್ಲ ಸ್ಟಾರ್ಟಿಂಗಲ್ಲೇ ಬಿಡಬೇಕು. ಮೊಬೈಲ್ ಕೂಡ ಅಲೋ ಇಲ್ಲ ದೇವಸ್ಥಾನದ ಹತ್ರ. ಇಲ್ಲಿ ಇದು ಪೂರಿದು ಫೇಮಸ್ ಏನಪ್ಪ ಅಂದರೆ, ಜಗನ್ನಾಥ, ಬಲದೇವ, ಸುಭದ್ರ ದೇವ್ರುಗಳನ್ನ ನಮ್ಮ ಕಡೆ ಎಲ್ಲ ಕಲ್ಲಿನ ವಿಗ್ರಹ ಮಾಡ್ತಾರೆ ಅಲ್ವಾ, ಬಟ್ ಇಲ್ಲಿ ಮರದಿಂದ ವಿಗ್ರಹಗಳನ್ನ ಮಾಡ್ತಾರೆ. ನೀವು ಕೇಳ್ಬೋದು ಯಾರು ಕೆತ್ತನೆ ಮಾಡಿದ್ರು ಅಂದರೆ ವಿಶ್ವಕರ್ಮ ಅವರು ಕೆತ್ತನೆ ಮಾಡಿರ್ತಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಸುದರ್ಶನ ಚಕ್ರ ಕಾಣಿಸ್ತಿದೆ ದೇವಸ್ಥಾನದ ಮೇಲ್ಗಡೆ. ಅದನ್ನು ನೀವು ಯಾವ ಮೂಲೆಯಿಂದ ನೋಡಿದ್ರೂ ಕೂಡ ಅದು ನಮ್ಮ ಕಡೆನೇ ಮುಖ ಮಾಡಿರುತ್ತೆ, ಆ ಥರ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಪ್ರತಿ ವರ್ಷ ಕೂಡ ಜಾತ್ರೆ ಟೈಮಲ್ಲಿ ದೇವ್ರಿನ ವಿಗ್ರಹಗಳನ್ನ ಚೇಂಜ್ ಮಾಡ್ತಾರಂತೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಪೂರಿ ಪ್ರಸಾದ ದೇವ್ರ ಪ್ರಸಾದ, ಅದನ್ನು ಮಡಕೆಗಳನ್ನ ಒಂದ್ರ ಮೇಲೆ ಒಂದು ಎಷ್ಟು ಬೇಕಾದ್ರೂ ಮಡಕೆಗಳನ್ನ ಇಟ್ಟಿರ್ತಾರಂತೆ. ಕೆಳಗಡೆ ಮಡಕೆಗೆ ಮಾತ್ರ ಶಾಖ ಕೊಟ್ಬಿಟ್ಟು ಬೇರೆ ಎಲ್ಲ ಮಡಕೆಲಿರೋಕ್ಕಂಥ ಪ್ರಸಾದಗಳು ಕೂಡ ಬೆಂದಿರುತ್ತಂತೆ. ಆ ಪ್ರಸಾದನ ಅಲ್ಲಿಯೇ ವಿತರಣೆ ಮಾಡಲ್ಲ, ಬೇರೆ ಕಡೆ ಕೊಟ್ಟಿರ್ತಾರೆ. ಬಟ್ ನಾವು ಅಲ್ಲೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಪ್ರಸಾದ ತಿನ್ನೋತಿ ಲೇಟ್ ಆಗುತ್ತೆ ಅಂತ ನಾವು ಬಂದುಬಿಟ್ವಿ. ಇಲ್ಲಿ ನಾವು ಹೋಟೆಲಲ್ಲಿ ಊಟ ಮಾಡಿಕೊಂಡು ರಾತ್ರಿ ಅಲ್ಲೇ ಮಲ್ಕೊಂಡ್ವಿ. ಬೆಳಗ್ಗೆ ಮಾರ್ನಿಂಗ್ 5 o'clockಗೆ ನಾವು ಬೀಚ್ ಸೈಡು ಸನ್ರೈಸ್ ನೋಡಲಿಕ್ಕೆ ಅಂತಲೇ ಬಂದ್ವಿ. ಇಟ್ಸ್ ವೆರಿ 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 ಅಮೇಝಿಂಗ್ ಅಂತಲೇ ಹೇಳ್ಬೋದು. ನೋಡಲಿಕ್ಕೆ 2 ಕಣ್ಣು ಕೂಡ ಸಾಲಲ್ಲ. ನೋಡ್ತಾ ಇರ್ಬೋದು ಸೂರ್ಯ ಹೇಗೆ ಉದಯ ಆಗ್ತಾ ಇದ್ದಾನೆ ಅಂತ. ನಾವು ಅಲ್ಲೇ ನಿಂತ್ಕೊಂಡು ಪೂರ್ತಿ ಸೂರ್ಯೋದಯ ಆಗೋವರೆಗೂ ಅಲ್ಲೇ ಕುತ್ಕೊಂಡು ಸೂರ್ಯೋದಯ ಆಗೋದನ್ನು ನೋಡ್ತಾ ಇದ್ವಿ. ಹಾಗೆಯೇ ಆ ಬೀಚ್ ಸೈಡು ಹೋಗಿ ನೆಂದು ಬಿಡ್ಲಾ ಅಂತ ಅನಿಸ್ತಾ ಇತ್ತು. ಬಟ್ ನಮ್ಮದು ಮಾರ್ನಿಂಗ್ ಬೇರೆ ಪ್ಲಾನ್ ಇರೋದ್ರಿಂದ ಹಾಗೆ ಬೀಚ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊತ ಸನ್ರೈಸ್ ಆಗೋದನ್ನು ನೋಡ್ತಾ ಇದ್ವಿ. ಫೈನಲಿ ನಮ್ಮ ಪಾಪುದು ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಇದಂತೂ ಸೂಪರಾಗಿ ಬಂದಿದೆ ಫೋಟೋಶೂಟು. ಹಾಗೆ ಎಲ್ಲರೂ ಈ ವಿಡಿಯೋ ಮುಖಾಂತರನೇ ಸನ್ರೈಸ್ ಆಗೋದನ್ನು ನಿಮ್ಮ ಮೊಬೈಲ್ಗಳಲ್ಲೇ ನೋಡಿ ಎಂಜಾಯ್ ಮಾಡಿ. ನಂದು ಇರಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಎಲ್ಲರ ಥರ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ ಸ್ಟಾರ್ಟ್ ಮಾಡಿದೆ. ದಯವಿಟ್ಟು ವಾಚ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. बता दे कैसे मैं जीऊंगा तेरे बिना, हो हम नवा मेरे, तू है तो मेरी सांसें चले. बता दे कैसे मैं